Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. ಈ ದಿನ 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 2 ಇದರಲ್ಲಿ ಮೂಡಲ ಮನೆ ಪದ್ಯ, ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರತಕ್ಕಂಥ ಮೂಡಲ ಮನೆ ಪದ್ಯ. ಕೃತಿಕಾರರ ಪರಿಚಯ. ಚಂದ್ರಶೇಖರ್ ಕಂಬಾರ್ ಇವರು 2-1-1937 ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಘೋಡಗೆರೆ ಜನಿಸ್ತಾರೆ. ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಂಬಾರರು 24 ನಾಟಕಗಳು, 10 ಕವನ ಸಂಕಲನಗಳು, 5 ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಚಕೋರಿ ಅವರ ಮಹಾಕಾವ್ಯ, ಚಕೋರಿ ಇದು ಅವರ ಮಹಾಕಾವ್ಯವಾಗಿದೆ. ಸಂಗ್ಯಾಬಾಳ್ಯ, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಮುಂತಾದ ನಾಟಕಗಳನ್ನು ಕೂಡ ರಚಿಸಿದ್ದಾರೆ. ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, ಶಿಖರಸೂರ್ಯ ಮುಂತಾದವು ಕಾದಂಬರಿಗಳು. ಶ್ರೀಯುತರು 2010ರ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಚಂದ್ರಶೇಖರ್ ಕಂಬಾರ್ ಅವರಿಗೆ ಲಭಿಸಿವೆ. ಪ್ರಸ್ತುತ ಮೂಡಲ ಮನೆ ಕವನವನ್ನು ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಪ್ರಶ್ನೆಗಳಿಗೆ ಉತ್ತರಿಸಿ. ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಆಲದ ಮರ ನಮ್ಮೂರ ಅಗಸಿಯಲ್ಲಿ ಬೆಳೆದು ನಿಂತಿದೆ. ಎರಡನೇ ಪ್ರಶ್ನೆ, ರೆಂಬೆಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ? ರೆಂಬೆಕೊಂಬೆಯ ಮೇಲೆ ರೆಕ್ಕೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿದ್ದಾವೆ. ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ? ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ದೂರ ದೇಶದ ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ. ಪ್ರಶ್ನೆ 4, ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ? ಮರದಲ್ಲಿ ಭೂತ ಬೇತಾಳ ಜೋತ ಬಾವುಲಿ ಸೇರಿ ಕರಗ ಕುಣಿಯುತ್ತಾರೆ. ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ? ಉತ್ತರ, ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತಿದೆ. ಪ್ರಶ್ನೆ 6, ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕವಿ ಇಲ್ಲಿ ದೇಶವನ್ನು ಆಲದ ಮರಕ್ಕೆ ಹೋಲಿಸಿದ್ದಾರೆ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ, ನೆತ್ತಿಗೊದಲ ಹರವಿ ತಪವ ಮಾಡೋನ್ಯಾರ, ಜಡಿಮುನಿಯ ಜಡಿಯ ಹಾಂಗ ಬೀಳಲ, ಮೂಡ್ಯಾವ ತೊಗಲ ಗೊಂಬಿಯಾಟ, ಕರುಳ ಬಳ್ಳಿಯ ಕತೆಯ ಹೇಳತಾವ, ನೋಡ್ರಿ ಶಾಂತಚಿತ್ತ ನಾವೂನು ಅದರ ಭಾಗ ಮಾತ್ರ. ವ್ಯಾಕರಣ ಮಾಹಿತಿ. ಕಾಲಗಳ ಬಗ್ಗೆ ತಿಳಿಯೋಣ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭಾಷಾಭ್ಯಾಸ. ವ್ಯಾಕರಣದ ಭಾಷಾಭ್ಯಾಸ. ಈ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ? ಬರೆಯಿರಿ. ಅರ್ಚನಾ ಗೆಳತಿಯ ಮನೆಗೆ ಹೋಗುವಳು. ಈ ಹೋಗುವಳು ಅನ್ನುವ ಪದ ಭವಿಷ್ಯತ್ ಕಾಲಕ್ಕೆ, ಅದು ಹೋಗುವಳು, ಹೋಗ್ತಾಳು ಇಲ್ಲ ಗೊತ್ತಿಲ್ಲ, ಒಟ್ಟು ಹೋಗುವಳು, ಇದು ಭವಿಷ್ಯತ್ ಕಾಲ. ಚಂಡಾಟ ಆಡುತ್ತಾನೆ. ಚಂಡಾಟ ಆಡುತ್ತಾನೆ, ಈ ಆಡುತ್ತಾನೆ ಅನ್ನೋದು ಈಗ ಸದ್ಯಕ್ಕೆ ಆಡ್ತಾ ಇದ್ದಾನೆ, ವರ್ತಮಾನ ಕಾಲ. ಧನುಶ್ರೀ ಗೀತೆ ಹಾಡಿದಳು. ಅವರು ಹಾಡಿದಳು ಅಂದರೆ ಹಾಡಿ ಮುಗಿಸಿದಾಳೆ ಅಂತ ಹೇಳ್ತಕ್ಕಂಥ ವಾಕ್ಯ, ಇದು ಭೂತಕಾಲದ್ದು ಅಂದರೆ ಆಗಿ ಹೋಗಿರ್ತಕ್ಕಂಥದ್ದು. ಮಾದರಿಯಂತೆ ಸರಿಯಾದ ಶಬ್ದ ಬರೆಯಿರಿ. ರಾಜ್ಯವನ್ನು ಆಳುವವಳು ರಾಣಿ. ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವ ದಾನಿ. ಸೇನೆಯನ್ನು ಮುನ್ನಡೆಸುವವನು ಸೇನಾಧಿಪತಿ.
ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವ ರೋಗಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.